ಹಲೋ ಮೇಡಮ್. ಹಾಯ್. ದೊನ್ನೆ ಬಿರಿಯಾನಿ ಕೇಂದ್ರ ಇದನ್ನ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಮೇಡಮ್? ಶುರು ಮಾಡಿ 5 ವರ್ಷ ಆಯ್ತು ಸರ್. ನಾನು ಮತ್ತೆ ನನ್ನ ಪಾರ್ಟ್ನರ್ ಅಶ್ವಥ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಇವಾಗ್ಲೂ ಕೂಡ ಅವ್ರ ಜೊತೆನೆ ರನ್ ಮಾಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ 7 to 10 lakh ಮಾಡಿದ್ವಿ. ಇದನ್ನ ಒಂದು 600 square feet ಅಲ್ಲಿ ಶುರು ಮಾಡಿದ್ದೀವಿ. ಫುಡ್ ಲೈಸೆನ್ಸ್ ಬೇಕು, ಟ್ರೇಡ್ ಲೈಸೆನ್ಸ್, ಲೇಬರ್ ಲೈಸೆನ್ಸ್, GST ಇದೆಲ್ಲ ಬೇಕಾಗುತ್ತೆ. ನಾವು ಈ ಬಿಸ್ನೆಸ್ ಅಲ್ಲಿ ಮೇಲ್ಬರಬೇಕು ಅಂದ್ರೆ ಮೇನ್ ಥಿಂಗ್ ನಮ್ಮ ಎಫರ್ಟ್ ಇರಬೇಕು. ನಾವು ಲೇಬರ್ ಮೇಲೆನೇ ಯಾವಾಗ್ಲೂ ಡಿಪೆಂಡ್ ಆಗಕ್ಕಾಗಲ್ಲ. ಕುಕಿಂಗ್ ಇಂದ ಹಿಡಿದು ಕ್ಲೀನಿಂಗ್ ಇಂದ ಹಿಡಿದು ಎಲ್ಲದರಲ್ಲೂ ನಮ್ಮ ಎಫರ್ಟ್ ಇರಬೇಕು. ಮೇನ್ ಥಿಂಗ್ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕು. ಮತ್ತೆ ನಾವೆಲ್ಲೋ ನಿಂತ್ಕೊಂಡು ಬಿಸ್ನೆಸ್ ಮಾಡಿ ನಾವು ಇಂಪ್ರೂವ್ ಮಾಡ್ಕೊಂತೀವಿ ಅಂದ್ರೆ ಆಗಲ್ಲ. ಫುಡ್ ಕ್ವಾಲಿಟಿ ಕ್ವಾಂಟಿಟಿನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಒಂದಿನ ಒಂಥರ ಫುಡ್ ಕೊಡೋದು, ಇನ್ನೊಂದ್ ದಿನಕ್ಕೆ ಅದನ್ನ ಸ್ವಲ್ಪ ವೇರಿಯನ್ಸ್ ಮಾಡೋದು, ಲೋಕಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಸ್ಟಮರ್ನ ಹಾಳು ಮಾಡ್ಕೊತೀವಿ. ನಮ್ಗೆ ಏನಲ್ಲ ಅಂದ್ರೆ ಒಂದು 300 to 400 ಬಿರಿಯಾನಿ ಸೇಲ್ ಆಗುತ್ತೆ. ಮತ್ತೆ ಇನ್ನ ಸ್ಟಾರ್ಟರ್ಸ್ ಅದು ಇದು ಎಲ್ಲ ಚೆನ್ನಾಗಿ ಮೂವಿಂಗ್ ಇದೆ. ಒಂದಿನಕ್ಕೆ 40,000 to 50,000 ರೂಪಾಯಿ ಬಿಸ್ನೆಸ್ ಆಗುತ್ತೆ. ಒಂದ್ ತಿಂಗಳಿಗೆ 10 to 15 ಲಕ್ಷ ಸಂಪಾದನೆ ಆಗುತ್ತೆ. ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ತರ ತೆಗಿಬೇಕು, ಎಲ್ಲಿಂದ ರಾ ಮೆಟೀರಿಯಲ್ಸ್ ನ ತಗೊಬೇಕು, ಕಸ್ಟಮರ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ನಮ್ಮಲ್ಲಿ ಹುಡುಗರ ಜೊತೆ ಯಾವ ತರ ರಿಯಾಕ್ಟ್ ಮಾಡಬೇಕು, ಮೇನ್ ಥಿಂಗ್ ಎಲ್ಲ ಗೊತ್ತಿರಬೇಕು. ಹುಡುಗರು ಇಲ್ಲ ಅಂತಂದಾಗ ನಾವೇ ಮಾಡಕ್ ರೆಡಿ ಇರಬೇಕು. ಸ್ಟ್ರಾಂಗ್ ಆಗಿ ಬ್ರೇವ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಅವರು ಇನ್ವಾಲ್ವ್ ಆಗಿ ಮಾಡ್ಕೊಂಡ್ರೆ 100% ಬಿಸ್ನೆಸ್ ಮಾಡ್ಬೋದು.